ಕ್ರಾಸ್ ವೋಟಿಂಗು ಆಣೆ ಪ್ರಮಾಣ ಮುಗಿದ ಅಧ್ಯಾಯ ಅಂತ ಹೇಳಿ ಬೀದರ್ ಪ್ರವಾಸಕ್ಕೆ ಹೋದಂತಹ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಮಾತ್ರ ಈ ಪಕ್ಷದ್ರೋಹದ ಚರ್ಚೆ ಬೆನ್ನು ಬಿಡದಂತೆ ಹಿಂಬಾಲಿಸ್ತಾನೆ. ಬರೀ ಹಿಂಬಾಲಿಸೋದಷ್ಟೇ ಅಲ್ಲ, ಈ ಪಕ್ಷದ್ರೋಹ 2 ವರ್ಷದ ಹಿಂದಿನ ಪಕ್ಷದ ದ್ರೋಹವನ್ನೂ ಎಳೆದು ತಂದು ಗಲಾಟೆಗೆ ಕಾರಣ ಆಗಿದ್ದನ್ನ ನಮ್ಮ ಗೋವಿಂದಣ್ಣನ ಮೂಲಗಳು ಕಣ್ಣಾರೆ ಕಂಡಿದೆ. ಆ ವಿವರ ಇಲ್ಲಿದೆ ನೋಡಿ. ಚಾಮರಾಜನಗರದಿಂದ ಬೀದರ್ವರೆಗೂ ಹೋದ್ರೂ ಈ ಕ್ರಾಸ್ ವೋಟು ಆಣೆ ಪ್ರಮಾಣದ ಕತೆ ಮಾತ್ರ ಮುಗಿತಾನೆ ಇಲ್ಲ. ಇಲ್ಲೂ ಗಲಾಟೆ, ಅಲ್ಲೂ ಗಲಾಟೆ, ಎಲ್ಲೆಲ್ಲೂ ಗಲಾಟೆ 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 ಅಂತ ಸಖತ್ ಗಲಾಟೆ ಮಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಆರಿ ಗೋವಿಂದಣ್ಣ, ಏನ್ ಗಲಾಟೆ 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 ಅಂತ ಇದ್ದೀರಿ? ಯಾವ ಗಲಾಟೆ, ಯಾರ್ ಗಲಾಟೆ, ಯಾಕ್ ಗಲಾಟೆ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಪ್ರಭು ಭಗವಂತನ ಗಲಾಟೆ ಕತೆ. ಬೀದರ್ ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿ ಮೂಲಗಳ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಎಲ್ಲೇ ಹೋದ್ರೂ ಸದ್ಯ ಅವ್ರನ್ನ ಕ್ರಾಸ್ ವೋಟು ಹಾಗೂ ಆಣೆ ಪ್ರಮಾಣ ಬೆನ್ನು ಬಿಡ್ತಾ ಇಲ್ಲ. ನಿನ್ನೆ ಅವರು ಬೀದರ್ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಸಿದಾಗ ವಿಜೇಂದ್ರ ಅವರ ಎದುರೇ ಬೀದರ್ ಜಿಲ್ಲೆಯ ಆಂತರಿಕ ಬಣ ರಾಜಕಾರಣ ಗಲಾಟೆ ಮುಳೆ, ಇನ್ನೊಂದೆಡೆ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಹಾಗೂ ಶಾಸಕ ಶರಣು ಸಲಗರ ಈ ಎರಡೂ ಬಣಗಳ ನಾಯಕರ ಮಧ್ಯೆ ಮಾತಿನ ಚಕಮಕಿ, ವಾಕ್ಸಮರ, ಕಿತ್ತಾಟ, ಗಲಾಟೆ ತಾರಕಕ್ಕೇರಿ ಕಡೆಗೂ ಒಬ್ಬರ ಮುಖ ಮತ್ತೊಬ್ಬರು ನೋಡದೆ ಎದ್ದು ಹೋಗುವಂತಾಗಿದೆ ಅನ್ನೋದು ಅದೇ ಸಭೆಯಲ್ಲಿದ್ದ ಮೂಲಗಳ ಖಚಿತ ಮಾಹಿತಿ. ಇಷ್ಟೆಲ್ಲ ಗಲಾಟೆ ಆಗಿದ್ದು ಯಾಕೆ ಅನ್ನೋದನ್ನು ಅದೇ ಮೂಲಗಳು ಎಳೆ ಎಳೆಯಾಗಿ ಹೇಳಿವೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಪ್ರಭು ಚೌಹಾಣ್ ಕೆಲಸ ಮಾಡಲಿಲ್ಲ, ಪ್ರಚಾರವನ್ನೇ ಮಾಡಲಿಲ್ಲ, ಪಕ್ಷದ ಪರ ಓಡಾಡಲಿಲ್ಲ, ನನ್ನ ಎದುರಾಳಿ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ನನ್ನ ಸೋಲಿಗೆ ಸಂಚು ರೂಪಿಸಿದ್ರು. ಇನ್ನು ಇತ್ತ ಶರಣು ಸಲಗರ ಕೂಡ ನನ್ನ ಸೋಲಿಗೆ ಕಾರಣ ಅನ್ನೋ ದೂರಿನ ದನಿ ಈ ಕೋರ್ ಕಮಿಟಿ ಸಭೆಯಲ್ಲಿ ಕಾವು ಪಡೆದಿದ್ದೇ ತಡ ಶುರುವಾಯ್ತು ಗಲಾಟೆ ಅನ್ನುತ್ತಿವೆ ಮೂಲಗಳು. ಸರಿ, ಈಗ್ಯಾಕೆ ಈ ವಿಷಯ ಬಂತು ಅಂತ ಅದೇ ಮೂಲಗಳನ್ನ ಕೇಳಿದ್ರೆ ಅವ್ರ ಪ್ರಕಾರ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟು ಪ್ರಕರಣ ನಡೆದ ನಂತರ ವಿಜಯೇಂದ್ರ ಆಣೆ ಪ್ರಮಾಣದ ಮಾತಾಡಿದ್ರಲ್ಲ, ಅದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಭಗವಂತ ಖೂಬಾ ಪತ್ರ ಬರೆದಿದ್ರು. ಅತ್ತ ವಿಜಯೇಂದ್ರ ಕ್ರಾಸ್ ವೋಟ್ ಮಾಡಿ ಪಕ್ಷದ್ರೋಹ ಮಾಡಿದ್ದಾರೆ ಅಂತ ಮಾತಾಡುವಾಗ ಇತ್ತ ಭಗವಂತ ಖೂಬಾ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪರ ಕೆಲಸ ಮಾಡದೆ ದ್ರೋಹ ಮಾಡಿದವರ ವಿಚಾರ ಪತ್ರದಲ್ಲಿ ಪ್ರಸ್ತಾಪಿಸಿದ್ದು ಈಗ ಕೋರ್ ಕಮಿಟಿಯಲ್ಲಿ ಅದೇ ವಿಚಾರ ಗಲಾಟೆಗೆ ಕಾರಣವಾಗಿದೆ ಎನ್ನುತ್ತಿವೆ ಬೀದರ್ ಮೂಲಗಳು. ಸೂಫಿ ಸಂತರ ನಾಡಿನ ಆಪ್ತ ಮೂಲಗಳ ಪ್ರಕಾರ ಭಗವಂತ ಖೂಬಾ ಪರವಾಗಿ ನಿನ್ನೆ ಬೀದರ್ ಕೋರ್ ಕಮಿಟಿ ಸಭೆಯಲ್ಲಿ ದನಿ ಎತ್ತಿದವರು ಪ್ರಭು ಚೌಹಾಣ್ ವಿರುದ್ಧ ಆಪಾದನೆಗಳ ಸುರಿಮಳೆ ಸುರಿಸಿದ್ದಾರೆ. ಪ್ರಭು ಚೌಹಾಣ್ ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಸಾಗರ್ ಖಂಡ್ರೆ ಹಾಗೂ ಅವರ ತಂದೆ ಸಚಿವ ಈಶ್ವರ ಖಂಡ್ರೆ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆಯಲ್ಲಿ ಪಕ್ಷದ ಪರ ಕೆಲಸ ಮಾಡಲಿಲ್ಲ ಅಂತ ಆಪಾದಿಸಿದ್ದಾರೆ. ಇದೇ ವೇಳೆ ಶರಣು ಸಲಗರ್ ವಿರುದ್ಧವೂ ಪಕ್ಷದ್ರೋಹದ ಆರೋಪ ಮಾಡಿದ್ದಾರೆ. ಈ ವೇಳೆ ಈ ಇಬ್ಬರು ನಾಯಕರು ನೇರವಾಗಿ ಭಗವಂತ ಖೂಬಾ ಹಾಗೂ ಎಂಜಿ ಮೂಳೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಪರಿಣಾಮ ಗದ್ದಲ ಗಲಾಟೆ ತಾರಕಕ್ಕೇರಿದೆ ಅನ್ನೋದು ಕರ್ನಾಟಕದ ಕಿರೀಟದಂತಿರುವ ಜಿಲ್ಲೆಯ ಖಚಿತ ಮೂಲಗಳ ಮಾಹಿತಿ. ಸೂಫಿ ಸಂತರ ಜಿಲ್ಲೆಯ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಎರಡೂ ಬಣಗಳ ನಾಯಕರನ್ನ ಸಮಾಧಾನ ಮಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಎನ್ನಲಾಗಿದೆ. ಕಡೆಗೆ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿನ ಹಿನ್ನೆಲೆ ಹಾಗೂ ಭಗವಂತ ಖೂಬಾ ಅವರ ಆರೋಪಗಳ ಬಗ್ಗೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಇತ್ಯರ್ಥ ಮಾಡೋ ಭರವಸೆ ನೀಡುವ ಮೂಲಕ ಮುಕ್ತಾಯಗೊಳಿಸಿದ್ದಾರೆ. ಆದರೆ ಇದೇ ವಿಚಾರವಾಗಿ ಹಿಂದೆ ಹಲವು ಸಭೆಗಳನ್ನ ಮಾಡಿ ಹೈಕಮಾಂಡ್ಗೆ ರಿಪೋರ್ಟ್ ಕಳಿಸಿದ್ರು ಏನೂ ಆಗದೆ ಇರೋವಾಗ ಮತ್ತೊಂದು ಸಭೆ ಮಾಡಿದ್ರೆ ಏನಾದೀತು ಅಂತ ಅದೇ ಕೋರ್ ಕಮಿಟಿ ಸದಸ್ಯರೇ ಮಾತಾಡಿಕೊಂಡಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ. ವಿಷಯ ಏನಂತಂದ್ರೆ ಈ ಅಡ್ಡ ಮತದಾನದ ವಿಚಾರ ಇನ್ನೂ ಕೂಡ ಬಿಟ್ಟೇನೆಂದರೆ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಹಂಗೆ ಮುಂದುವರಿತಾನೆ ಇದೆ.
ವಿಜೇಂದ್ರ ಅವರು ರೀಸೆಂಟ್ಲಿ ಬೀದರ್ ಕಡೆ ಹೋದಂಥ ಟೈಮ್ನಲ್ಲಿ ಈ ಅಡ್ಡ ಮತದಾನದ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ. ಖೂಬಾ ಅವರು ವಿಜೇಂದ್ರ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರಂತೆ. ವಿಜೇಂದ್ರ ಅವರಿಗೆ ಖೂಬಾ ಬರೆದಂತಹ ಪತ್ರದಲ್ಲಿ ಏನಿತ್ತು ಅನ್ನುವಂಥದ್ದು ಈಗ ಮ್ಯಾಟರ್ ಆಗ್ತಾ ಇದೆ. ವಿಜೇಂದ್ರ ಅವರಿಗೆ ಗೌಪ್ಯ ಪತ್ರ ಬರೆದಿದ್ದು ಭಗವಂತ್ ಖೂಬಾ ಅವರು, ಮಾಜಿ ಕೇಂದ್ರ ಸಚಿವರು. ಪರಿಷತ್ ಚುನಾವಣೆಯ ಅಡ್ಡ ಮತದಾನಕ್ಕೆ ಅವರು ಈ ಪತ್ರದ ಮುಖೇನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಡ್ಡ ಮತದಾನ ಮಾಡಿದವರನ್ನ ಪಕ್ಷದಿಂದ ಉಚ್ಚಾಟಿಸಿಬಿಡಬೇಕು, ಯಾವುದೇ ಕಾರಣಕ್ಕೂ ಮುಲಾಜಿಟ್ಕೋಬೇಡಿ ಅಂತ ಆ ಪತ್ರದಲ್ಲಿ ಅವರು ತಿಳಿಸಿದರಂತೆ. ಮುಂದುವರೆದ ಭಾಗವಾಗಿ ದ್ರೋಹ ಬಗೆದವರನ್ನ ಕ್ಷಮಿಸೋದು ದೊಡ್ಡ ಅಪರಾಧ. ಅವರನ್ನ ನೀವು ಇವತ್ತು ಕ್ಷಮಿಸಿದ್ರೆ ಮುಂದೆ ಇನ್ನೂ ದೊಡ್ಡ ತಪ್ಪುಗಳಾಗ್ತಾ ಹೋಗುತ್ತೆ ಅವರಿಂದ. ಪಕ್ಷದ ಜವಾಬ್ದಾರಿ ಇರೋರು ಯಾವುದೇ ಕಾರಣಕ್ಕೂ ಇದನ್ನ ಮನ್ನಿಸಬಾರದು, ಕ್ಷಮಿಸಬಾರದು ಅಂತ ಆ ಪತ್ರದಲ್ಲಿ ಅವರು ಹೇಳಿದ್ರಂತೆ. ಇನ್ನು ಇದೇ ಸಂದರ್ಭದಲ್ಲಿ 2024 ಲೋಕಸಭೆ ಚುನಾವಣೆಯ ಅಸಮಾಧಾನವೂ ಕೂಡ ಪ್ರಸ್ತಾಪ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ, 2024 ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಅಸಮಾಧಾನ ಆಯಿತು. ಅದೇ ಪಕ್ಷದ ಶಾಸಕರಾಗಿದ್ದಂಥ ಚೌಹಾಣ್ ಅವರು ಯಾವುದೇ ಕಾರಣಕ್ಕೂ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಪಕ್ಷದ ಅಧ್ಯಕ್ಷರು ಕಾಲು ಹಿಡ್ಕೊಂಡ್ಬಿಟ್ರು ವೇದಿಕೆ ಮೇಲೆ. ಈ ರೀತಿ ಆಗ್ತಾ ಇದೆ, ಇಂಥವ್ರಿಗೆ ಟಿಕೆಟ್ ಕೊಡಲೇಬೇಡಿ, ಅಂಥವ್ರಿಗೆ ನೀವು ಟಿಕೆಟ್ ಕೊಟ್ರಿ ಅಂದರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ರು. ಆ ಅಸಮಾಧಾನದ ಪ್ರಸ್ತಾಪವೂ ಕೂಡ ಆಗಿದೆ ಇಲ್ಲಿ. ಈ ಅಡ್ಡ ಮತದಾನ ಆದಮೇಲೆ ಇವರು ಬರೆದಂಥ ಪತ್ರದಲ್ಲಿ ಅವತ್ತು ನೀವೇನಾದರೂ ಕ್ರಮ ಕೈಗೊಂಡಿದ್ದಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಿರ್ಲಿಲ್ಲ. ಸೊ ಅವತ್ತು ನೀವು ಕ್ರಮ ಕೈಗೊಳ್ಳದೇ ಇರೋದೇ ಈಗ ಈ ಅಡ್ಡ ಮತಕ್ಕೆ ಕಾರಣ ಆಗ್ತಾ ಇದೆ ಅಂತ ಖೂಬಾ ಅವರು ಹೇಳ್ತಾ ಇದ್ದಾರೆ, ಆ ಪತ್ರದಲ್ಲಿ ಹೇಳ್ತಾ ಇದ್ದಾರಂತ ಆ ರೀತಿ. ಸೊ ಬಿಜೆಪಿ ನಾಯಕರಿಗೆ ಇದು ಆತ್ಮಾವಲೋಕನದ ಸಮಯ ಅಂತಾನೂ ಕೂಡ ಅವ್ರು ಹೇಳಿದಾರಂತೆ. ಈಗಲಾದರೂ ಆತ್ಮಾವಲೋಕನ ಮಾಡ್ಕೊಳ್ಳಿ, ನೀವು ಈಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾವಾಗಲೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲಲ್ಲಿ ಪತ್ರದಲ್ಲಿ ಅವರು ತಿಳಿಸಿದಾರಂತೆ. 3 ವರ್ಷಗಳಿಂದ ಕಾಂಗ್ರೆಸ್ನ ಜೊತೆಗೆ ಕೆಲ ಶಾಸಕರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ನಾಯಕರೇ. ಇದನ್ನು ನೀವು ಗಮನಿಸಬೇಕು, ಗಮನಿಸಿ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಖೂಬಾ ಅವರು ಆ ಪತ್ರದಲ್ಲಿ ಹೇಳಿದಾರಂತೆ. ಇನ್ನು 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದರೆ ಈಗಲೇ ಕ್ರಮ ತಗೊಳ್ಳೋದು ಬಹಳ ಅಗತ್ಯ ಇದೆ ಅಂತಾನು ಕೂಡ ಅವ್ರು ಹೇಳಿದಾರಂತೆ. 2024ರಲ್ಲಿ ಏನು ಪ್ರಮಾದ ಆಯಿತು, ಅವಾಗ ನೀವು ಕ್ರಮ ತಗೊಳ್ಳಿಲ್ಲ, ಅದರ ಪರಿಣಾಮ ಈಗ ಅಡ್ಡ ಮತದಾನ ಆಗಿದೆ. ಈಗಲೂ ನೀವು ಕ್ರಮ ತಗೊಳ್ಳಿಲ್ಲ ಅಂತಂದರೆ 2028ಕ್ಕೆ ಇನ್ನೂ ಅನಾಹುತಗಳಾಗುತ್ತೆ. ಸೊ 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಇಂಥವ್ರ ವಿರುದ್ಧ ನೀವು ಈಗಲೇ ಕ್ರಮ ತಗೊಳ್ಳಿ ಅಂತ ಖೂಬಾ ಅವರು ಹೇಳ್ತಿದ್ದಾರಂತೆ ಆ ಪತ್ರದಲ್ಲಿ. ಪಕ್ಷ ವಿರೋಧಿಗಳನ್ನು ಮುಲಾಜಿಲ್ಲದೆ ಹೊರಹಾಕಿ ನಿಷ್ಠಾವಂತರಿಗೆ ಅವಕಾಶ ಕೊಡಿ ಅಂತ ಗೌಪ್ಯ ಪತ್ರದ ಮೂಲಕ ಭಗವಂತ ಖೂಬಾ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಈಗ ಖೂಬಾ ಬರೆದಿರುವಂತಹ ಈ ಪತ್ರಕ್ಕೆ ಬಿಜೆಪಿಯ ಮುಖ್ಯಸ್ಥರು ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ, ನಂಬರ್ 1. ಆಮೇಲೆ ಇವರೆಲ್ಲ ಪ್ರಸ್ತಾಪ ಮಾಡಿರುವಂಥ ವಿಚಾರಗಳೇನಿದೆಯಲ್ಲ, ಆ ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳಿಗೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಗುತ್ತೆ, ಆ ಮಾನ್ಯತೆಯ ಪ್ರಕಾರವಾಗಿ ಇಂಥವ್ರ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಹಾಗಿದ್ರೆ ವಿಜೇಂದ್ರ ಅವರು ಬೀದರ್ಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಗುಸುಗುಸು ಗೋವಿಂದಣ್ಣ ಅವರಿಗೆ ಇನ್ನೂ ಏನೆಲ್ಲ ವಿಚಾರಗಳು ಸಿಕ್ಕಿದೆ ಮೂಲಗಳಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಬಹುಶಃ ವೀರೇಂದ್ರ ಅವ್ರ ಹತ್ರ ಅವರು ಶೇರ್ ಮಾಡಿರ್ಬೋದು. ಆ ವೀರೇಂದ್ರ ಅವ್ರ ಹತ್ರ ಶೇರ್ ಮಾಡಿರುವಂಥ ವಿಚಾರವನ್ನು ವೀರೇಂದ್ರ ಅವರು ನಮ್ಮ ಮುಂದೆ ಶೇರ್ ಮಾಡ್ತಾರೆ ಅನ್ನುವಂತಹ ಒಂದು ದಟ್ಟವಾದ ವಿಶ್ವಾಸ ನನ್ನಲ್ಲಿ. ಏನು ವೀರೇಂದ್ರ, ನಿಮ್ಮ ವಿಶ್ವಾಸ ಸರಿಯಾಗಿದೆ. ಹಾಗಿದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಮೂಲ ಪ್ರಶ್ನೆ ಏನಂತಂದ್ರೆ ವೀರೇಂದ್ರ, ಈಗ ಬಿಜೆಪಿಯಲ್ಲಿ BYV ಬಣ, ಆರ್ ಅಶೋಕ್ ಬಣ, ಅವ್ರದೊಂದು ಬಣ, ಇವ್ರದೊಂದು ಬಣ, ಕೋರ್ ಏರಿಯಾಗಳಲ್ಲೂ ಬಣ. ಹಿಂಗಾದ್ರೆ ಬಿಜೆಪಿ ಕತೆ ಏನ್ರಿ? ಇವ್ರಿಗೇನು ಸೀರಿಯಸ್ ಆಗಿ ವಿಚಾರ ಮಾಡ್ತಾ ಇಲ್ವಾ ಅಂತ? ಪಾಟೀಲ್ರೆ, ಇದೇನು ಇವತ್ತು ನಿನ್ನೆ ಕತೆನಾ ಅಥವಾ ಹೊಸ ಕತೆನಾ? ನೀವು ಯಾವತ್ತಿಂದ ನೋಡ್ಕೊಂಡ್ ಬಂದಿದ್ದೀರಿ. ಆಮೇಲೆ ಬರೀ ಬಿಜೆಪಿ ಒಂದೇ ಪಕ್ಷದ ಕತೆನಾ ಇದು? ನೀವು ಕಾಂಗ್ರೆಸ್ ಕಡೆ ನೋಡಿ, JDS ಕಡೆ ನೋಡಿ, ಬೇರೆ ಬಹಳ ದೂರ ಹೋಗ್ಬಿಡಿ. ಈಗ ಬೀದರ್ ಕರ್ನಾಟಕದ ಕಿರೀಟದಂತಿರುವಂತ ಜಿಲ್ಲೆ, ಹೌದಾ? ಇದು ಬಿಜೆಪಿ ಅಲ್ಲ, ಇದು ಕರೆಕ್ಟ್ ನೀವು ಹೇಳಿದ ಹಾಗೆ JDS ನಲ್ಲೂ ಬಣಗಳು, ಕಾಂಗ್ರೆಸ್ ನಲ್ಲೂ ಬಣಗಳು. ಎಸ್, ಯು ಕ್ಯಾನ್. ಈಗ ಅಲ್ಲೇ ಪಕ್ಕ ಜಿಲ್ಲೆಗೆ ಹೋಗಿ, ಬೀದರ್ ಪಕ್ಕ ನಮ್ಮ ಗುಸುಗುಸು ಗೋವಿಂದಣ್ಣವರು ಬೀದರಿಗೆ ಹೋಗಿದ್ರು ನೆನ್ನೆ ಕೋರ್ ಕಮಿಟಿ ಸಭೆ ಒಳಗೆ. ಏನೇನಾಯ್ತು ಅಂತ ತಿಳ್ಕೊಳಕ್ ಹೋಗಿದ್ರಲ್ಲ, ಹಂಗೆ ಪಕ್ಕ ಜಿಲ್ಲೆಗೆಲ್ಲ ಓಡಾಡ್ಕೊಂಡ್ ಬಂದಿದ್ದಾರೆ ಅವರು. ಅಲ್ಲಿ ಯಾದಗಿರಿ, ಹೌದಾ? ಅಲ್ಲಿ JDS ಅಲ್ಲಿ ಶರಣಗೌಡ ಕಂದಕೂರ್ ಅಂತ ನಾಯಕರಿದ್ದಾರೆ, MLA. ಅವರೊಂದು ಹೋರಾಟ ಕೊಟ್ರು, ಏನಂತ, ತುಂಗಭದ್ರ ಉಳಿಸಿ ಹೋರಾಟ ಅಂತ ಹೇಳಿ. ಇಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಹೋದ್ರು ಸೀದಾ ಅಲ್ಲಿಗೆ. ಅವರೇ ಮುಂದಾಳತ್ವ ತಗೊಂಡ್ರು. ಶರಣಗೌಡ ಕಂದಕೂರ್, ನಾನು ಮಾಡ್ತೀನಿ, ಇದು ನಮ್ಮ ಈ ಭಾಗದ ಒಂದು ಸಮಸ್ಯೆ, ಸೊ ಅವರಿಗೂ ಇರುತ್ತಲ್ಲ, ನಾನು ಒಬ್ಬ ಲೀಡರ್ ಆಗಿಲ್ಲ ಎಮರ್ಜ್ ಆಗಬೇಕು ಅಂತೇಳಿ. ಸೊ ಇವ್ರು ಹೋಗಿ ಅದನ್ನು ಹೈಜಾಕ್ ಮಾಡಿಬಿಟ್ರು ಅಂತೇಳಿ ಶರಣಗೌಡ ಕಂದಕೂರಿಗೆ ಬೇಸರ ಆಯಿತು ಅಂತೇಳಿ ಅಲ್ಲಿನ JDS ಮೂಲಗಳೇ ಹೇಳ್ತಾ ಇದ್ವು, ಆಯಿತಾ? ಈ ರೀತಿ ಇರುವಾಗ ನಿಮಗೆ ಬಣ ರಾಜಕಾರಣ ಅನ್ನೋದು, ನಾನು ಹೇಳ್ದಲ್ಲ, BJPಯಲ್ಲೂ ಏನು ಹೊಸ್ತಲ್ಲ,
ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಯಡಿಯೂರಪ್ಪನವ್ರದೊಂದು ಬಣ, ಅನಂತಕುಮಾರ್ ಬಣ, ಈಶ್ವರಪ್ಪನವ್ರ ಬಣ, ನಾವೇ ಎಲ್ಲ ರಿಪೋರ್ಟ್ ಮಾಡಿದ್ವಲ್ಲ. ಹೌದಾ? ಇದು ಕಾಂಗ್ರೆಸ್ ಅಲ್ಲೂ ಇದೆ, JDS ಅಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಇಲ್ಲೇನಂದ್ರೆ ಈಗ ಭುಗಿಲೆದ್ದಿದೆ. ಯಾಕಂದ್ರೆ ಈ ಕ್ರಾಸ್ ಓಟ್ ಆದ್ಮೇಲೆ ಪಾಟೀಲ್ರೆ, ಈಗ ಹೋದ ಕಡೆ ಬಂದ ಕಡೆ ಎಲ್ಲ ಏನು ಬಿಟ್ಟರು ಈ ಕ್ರಾಸ್ ಓಟಿನ ಆಣೆ ಪ್ರಮಾಣ ಮತ್ತೊಂದು ಮಗದೊಂದೆಲ್ಲ ಮಾತಾಡಿದ್ರಲ್ಲ, ಅದು ಬೆನ್ಬಿಡ್ತಾ ಇಲ್ಲ ಅನ್ನೋದಿಲ್ಲೇ ಹೈಲೈಟು. ಅಲ್ಲಿ ಪಾಪ ನೋಡಿ, ಅಲ್ಲೇ ಬೀದರ್ಲೇ ನೀವು ತಗೊಳ್ಳಿ, ಬೇರೆ ಎಲ್ಲೂ ಬೇಡ. ಎಷ್ಟೋ ಜನ ಅಲ್ಲಿಯ ಕಾರ್ಯಕರ್ತರೇ ಹೇಳ್ತಿರ್ತಾರೆ, ನಾವೆಲ್ಲ ಪಕ್ಷ ಅನ್ಲಿ ಬಡ್ದಾಡ್ತೀವಿ, ಈ ನಾಯಕರು ಬಣ ಅಂತಲಿ ಮಾಡ್ಕೊಂಡು ನನ್ನ ಪ್ರತಿಷ್ಠೆ, ನನ್ನನ್ನು ಸೋಲ್ಸಿದ್ರು ಅವರು, ನನ್ನನ್ನು ಸೋಲ್ಸಕ್ಕೆ ಬಂದರು, ನನಗೆ ಟಿಕೆಟ್ ಕೊಡ್ಬೇಡಿ ಅಂತಲಿ ಕಾಲಿಗೆ ಬಿದ್ರು, ಇದನ್ನೆಲ್ಲ ಹೇಳ್ಕೊಂಡು ಓಡಾಡ್ತಾರೆ. ಇದೇ ಮಾಡ್ತಾ ಹೋಗ್ಬಿಟ್ರೆ 28ಕ್ಕೂ ನಮ್ಮ ಪರಿಸ್ಥಿತಿ ಇದೇ ಆಗುತ್ತೆ ಅಂತ ಅಲ್ಲಿ ಕಾರ್ಯಕರ್ತರೇ ಹೇಳ್ತಾರೆ. ಹಿಂಗಿರೋ ಪರಿಸ್ಥಿತಿಯಲ್ಲಿ ನಿನ್ನೆ ಕೋರ್ ಕಮಿಟಿಯಲ್ಲಿ ಯಾವ ಲೆವೆಲಿಗೆ ತಾರಕಕ್ಕೆ ಹೋಗಿದೆ ಅಂದ್ರೆ ಅದು ರಾಜ್ಯಾಧ್ಯಕ್ಷರ ಎದುರುಗಡೆನೆ. ಈಗ ನಾವು ಕೋರ್ ಕಮಿಟಿ ಬೆಂಗಳೂರಲ್ಲಾದಾಗ, ಡೆಲ್ಲಿಯಲ್ಲಿ ಕೋರ್ ಕಮಿಟಿ ಆದಾಗ್ಲೂ ಕೂಡ ಈವನ್ ಯಡಿಯೂರಪ್ಪನವರು, ಅನಂತಕುಮಾರ್, ಈಶ್ವರಪ್ಪನವರು, ಸದಾನಂದಗೌಡರೆಲ್ಲ ಕೂತಾಗ ಯಾವ ಲೆವೆಲಿಗೆ ತಾರಕಕ್ಕೆ ಹೋಗಿತ್ತು ಗಲಾಟೆ ಅಂದ್ರೆ ಹೇಳ್ತೀನಿ ಕೇಳಿ. ಅಂದ್ರೆ ಕೋರ್ ಕಮಿಟಿಯನ್ನೇ ಅಲ್ಲೇ ಸಭಾತ್ಯಾಗ ಮಾಡಿ ಎದ್ದು ಹೋದ ಘಟನೆಗಳು ನಡೆದಿದೆ, ಗಲಾಟೆ ನಡೆದು. ಆದ್ರೆ ಒಂದೊಂದು ಡಿಸ್ಟಿಕ್ ಕೋರ್ ಕಮಿಟಿಯಲ್ಲೂ ಕೂಡ ಇವತ್ತು ಅಲ್ಲೇ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ 2 ಬಣಗಳ ನಾಯಕರು ಆರೋಪ ಪ್ರತ್ಯಾರೋಪ, ಮಾತಿನ ಚಕಮಕಿ, ವಾಕ್ಸಮರ, ಗಲಾಟೆ ಹಂತಕ್ಕೆ ಹೋಗುತ್ತೆ ಅಂದ್ರೆ ಗೋವಿಂದಣ್ಣರೇ ಸುಸ್ತಾಗಿ ಎದ್ದು ಬಂದ್ಬಿಟ್ರು ಅಂತ ಆ ಕೋರ್ ಕಮಿಟಿಯಿಂದ ಕಡೆಗೆ ನಮ್ಮ ಗುಸುಗುಸು ಗೋವಿಂದಣ್ಣ ಸಭಾತ್ಯಾಗ ಮಾಡಿದ್ರು ಅಲ್ಲಿಂದ. ಆ ಲೆವೆಲ್ಲಿಗೆ ಹೋಗಿದೆ ಅಲ್ಲಿ ಕಿತ್ತಾಟ ಅನ್ನೋದು. ಅದೇ ಸೂಫಿ ಸಂತರ ನಾಡಿನ ಮೂಲಗಳ ಮಾಹಿತಿ. ಆಯ್ತು, ಇದು ಕನ್ಫ್ಯೂಷನ್ ಯಾವಾಗ? ಇದು ಒಂದು ಪ್ರಶ್ನೆ ಆಗುತ್ತೆ. ಈಗ ಬಿಜೆಪಿಯಲ್ಲಿ ಅವ್ರದೊಂದು ಬಣ, ಇವ್ರದೊಂದು ಬಣ, ಈ ಕಾಂಗ್ರೆಸ್ JDS ವಿಚಾರ ನಾವು ಮಾತಾಡ್ತಾ ಇದ್ವಿ. ಈಗ ಬಿಜೆಪಿಯವರು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ಅಂತ ಖೂಬಾ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ವೈಯಕ್ತಿಕ ವಿಚಾರಗಳನ್ನು ತಗೊಂಡ್ಬಂದಿದ್ದಾರೆ. ನೋಡಿ, 2024 ಹಿಂಗೆ ಮಾಡಿದ್ರು ಇವರು. ನಿಮ್ಗೆ ಅವಾಗಲೇ ಹೇಳಿದೆ ನಾನು, ನೀವು ಕ್ರಮ ತಗೊಳ್ಳಿ ಸಾರ್ ಅಂತಂದ್ರೆ ತಗೊಳ್ಳಿಲ್ಲ, ಸುಮ್ಮನೆ ಕೂತ್ಕೊಂಡ್ರಿ. ಈಗ ಅಡ್ಡಮತದಾನ ಮಾಡ್ತಿದ್ದಾರೆ ಅವರು. ಇಂಥವ್ರನ್ನ ಹಿಂಗೇ ಕೈ ಬಿಟ್ರಿ ಅಂದ್ರೆ ಮುಂದೆ 2028ಕ್ಕೆ ನಾವು ಬಿಜೆಪಿ ಬಂದಂಗೆ ಲೆಕ್ಕ ಅಂತ ಖೂಬಾ ಅವರು ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊತಾ ಇದ್ದಾರೆ. ನೀವು ಖೂಬಾ ಅವರ ಮನಸ್ಸಿನ ನೋವು ಹೇಳಿದ್ರಿ ಅಲ್ವಾ, ಅದು ಒಂದು ಆಯಾಮ ಪಾಟೀಲ್ರೆ. ಇನ್ನೊಂದು ಆಯಾಮ ಇದೆ, ಅದಕ್ಕೆ ಏನ್ ಗೊತ್ತಾ? ಖೂಬಾ ಅವರು ಹೇಗೆ ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊತಾ ಇದಾರೋ, ಈ ಕಡೆ ಈಗ ವಿಜೇಂದ್ರ ಅವರು, ಅವರ ಆಪ್ತ ಮೂಲಗಳು ಏನ್ ಹೇಳ್ತಿದೆ ಗೊತ್ತಾ? ಅವ್ರು ಹೇಳಿದ ಕೂಡಲೇ ಯಾವತ್ತು ಖೂಬಾ ಅವ್ರು ದೂರು ಕೊಟ್ರೋ 1 ಅಲ್ಲ 2 ಅಲ್ಲ 10 ಸಭೆ ಮಾಡಿದ್ವಿ ನಾವು. ಇವ್ರ ಮೂಲಗಳ ಮಾಹಿತಿ. ಈಗ ನೀವು ಹೇಳಿದ ಒಂದು ಆಯಾಮ, ನಾವು ಇನ್ನೊಂದು ಆಯಾಮ ಕೊಡೋಣ, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಅವ್ರು ಹೇಳೋದು 10 ಸಭೆ ಮಾಡಿದ್ವಿ, 10 ಸಭೆಯಲ್ಲೂ ಕೂಡ ಯಾರ್ಯಾರು ಪಕ್ಷದ್ರೋಹದ ಮಾಡಿದ್ರು, ಯಾರ್ಯಾರು ಪ್ರಚಾರ ಮಾಡಿದ್ರು, ಯಾರ್ಯಾರು ಪ್ರಚಾರಕ್ಕೆ ಬರಲಿಲ್ಲ. ಈಗ ಪ್ರಭು ಚವ್ಹಾಣ್ ಅವ್ರು ಪ್ರಚಾರಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ವಿಜೇಂದ್ರ ಅವ್ರು ಹೇಳೋದು, ನಾನು ಹೇಳಿದ್ದೆ ಅವರಿಗೆ ನೀವು ಪ್ರಚಾರ ಮಾಡಿ ಅಂತ ಹೇಳಿದ್ದೆ, ಆದ್ರೂ ಮಾಡಿಲ್ಲ. ಸರಿ ಆಯ್ತು, ಆಮೇಲೆ ಏನು ಮಾಡಬೇಕು? ಅವರ ಜವಾಬ್ದಾರಿ ಏನು? ಒಂದು ರಿಪೋರ್ಟ್ ಕಳಿಸ್ಬೇಕು ಹೈಕಮಾಂಡ್ಗೆ. ಅವರೊಂದು ರಿಪೋರ್ಟ್ ಕಳಿಸಿದ್ದಾರೆ. ಆಕ್ಷನ್ ತೆಗೆದುಕೊಳ್ಬೇಕಾದ ಜವಾಬ್ದಾರಿ ಯಾರ್ದು? ಶಾಸಕರ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಕ್ಷನ್ ತಗೊಳಕ್ ಬರಲ್ಲ, ಅದು ಹೈಕಮಾಂಡೇ ತಗೋಬೇಕು. ಹಿಂಗಾಗಿ ಆಕ್ಷನ್ ತೆಗೆದುಕೊಳ್ತಿರೋದು ಹೈಕಮಾಂಡ್. ಈಗ ಬಿಜೆಪಿ ಹೈಕಮಾಂಡ್ ಆಕ್ಷನ್ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಿರೋದು. ಖೂಬಾ ಅವರು ಪತ್ರಗಳ ಮೂಲಕ ಸರಣಿಯಾಗಿ ಅವ್ರು ಏನೆಲ್ಲ ಹೇಳಿದ್ರು ಅದೆಲ್ಲಕ್ಕೂ ಕೂಡ ಈ ಕಡೆಯೋ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ. ಆದ್ರೆ ಅಂತಿಮವಾಗಿ ಫೈನಲಿ ಹೈಕಮಾಂಡ್ ಏನು ಡಿಸಿಷನ್ ತಗೋಬೇಕಿತ್ತಲ್ಲ, ಆಕ್ಷನ್ ರಿಯಾಕ್ಷನ್ ನಂತರ ಡಿಸಿಷನ್ ಆಗಿಲ್ಲ. ಇವ್ರು ಕೊಡೋ ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ, ಡಿಸಿಷನ್ ಪೆಂಡಿಂಗ್ ಅನ್ನೋದೀಗ ಬೀದರ್ ಕೋರ್ ಕಮಿಟಿಯಲ್ಲಿ ಇಷ್ಟೆಲ್ಲ ಆಗ್ಲಿಕ್ಕೆ ಮೂಲ ಅದು. ಯಾವ್ದು ಡಿಸಿಷನ್ ತಗೊಂಡಿಲ್ಲ, ಅದೊಂದು ಲೀಗ್ ಏನ್ ಮಾಡಿದಾರೆ ಅವರು, ಮತ್ತಾಯ್ತು ಇನ್ನೊಂದು ಸಭೆ ಮಾಡ್ತೀನಿ ನಾನು, ಬೆಂಗಳೂರಿಗೆ ಬನ್ನಿ, ಅಲ್ಲಿ ಕೂತ್ ಮಾತಾಡೋಣ ಅಂತೇಳಿ. ಅಲ್ಲಿ ಬಿಜೆಪಿ ಕೋರ್ ಕಮಿಟಿ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಮಾತಾಡ್ತಿದ್ರಂತೆ, ಇಷ್ಟು ಸಭೆ ಮಾಡಿದ್ರೆ ಏನೂ ಆಗಿಲ್ಲ, ಇನ್ನೊಂದು ಸಭೆ ಮಾಡಿದ್ಕೊಳ್ಳೆ ಎಲ್ಲ ಇತ್ಯರ್ಥ ಆಗ್ಬಿಡುತ್ತೆ ಹಂಗಾದ್ರೆ ಅನ್ನೋ ಮಾತು ಅಲ್ಲಿ ಕೇಳಬಂತು ಅಂತ ಹೇಳಿ. ಅದೇ ಕರ್ನಾಟಕದ ಕಿರೀಟದಂತಿರುವ ಬೀದರ್ ಜಿಲ್ಲೆಯ ಮೂಲಗಳೇ ಹೇಳಿರೋ ಮಾತುಗಳು. ಈಗ ನನ್ನ ಆಯಾಮಕ್ಕೆ ನಾನು ಪೀಠಿಗೆ ಹಾಕ್ತಾ ಇದ್ದೆ. ಈಗ ನೀವು ವಿಚಾರವನ್ನ ತಿಳಿಸಿದ್ರಿ. ನನ್ನ ವಿಚಾರ ಏನಂತಂದ್ರೆ, ಆಯ್ತು, ಈಗ ಖೂಬಾ ಅವರು ತಮ್ಮ ಮನಸ್ಸಿನ ನೋವನ್ನ ಹೇಳ್ಕೊಂಡಿದ್ದಾರೋ ಅಥವಾ ಇನ್ನೊಂದು ವಿಚಾರಗಳನ್ನ ತಿಳಿಸಿದ್ದಾರೋ, ಬಹುಶಃ ಈಗ ಇದು ರಾಜಕೀಯ ವಲಯದಲ್ಲೂ ಚರ್ಚೆ ಆಗ್ತಾ ಇರೋದಂತಂದ್ರೆ, ಖೂಬಾ ಅವರು ಹೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ನಿಜಕ್ಕೂ ಬಿಜೆಪಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ಈಗ. ಯಾರು ಪಕ್ಷ ವಿರೋಧಿಗಳಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ಬಹಳ ಆಕ್ಟಿವ್ ಅನ್ಕೊಂಡಿದ್ದಾರೆ, ಅಂತವರಿಗೆ ಮೂಗುದಾರ ಹಾಕುವಂತ ಕೆಲಸ ಆಗ್ಬೇಕಲ್ವಾ? ಈ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಭಿ ನಹಿ ತೋ ಕಭಿ ನಹಿ ಅಂತ ಹೇಳಿ. ಸೊ ಈಗ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇರೋಂಥವ್ರು. ಯಾಕೆ ಇದು ಆಗ್ಬಾರ್ದು ಅನ್ನುವಂಥ ಮಾತುಗಳು ಬರ್ತಾ ಇದೆ. ವಾಸ್ತವ ಅಲ್ವಾ ಇದು ಅನ್ನುವಂಥ ಮಾತು ಬರ್ತಾ ಇದೆ. ನೀವ್ ಹೆಂಗ್ ನೋಡ್ತೀರಿ ಇದನ್ನ? ಜಗನ್ನಾಥ ಭವನದ ಕಾರಿಡಾರಲ್ಲೇ ಕೇಳ್ಬರ್ತಿರೋ ಮಾತೇನು ಅಂದ್ರೆ ಪಾಟೀಲ್ರೆ, ಹೌದು ಇದೆಲ್ಲ ಆಗ್ಬೇಕು, ಇದೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಹೇಳಿದೀವಿ, ಅವರು ಹೇಳಿದ್ದಾರೆ, ಈ ಬಣದವರು ಹೇಳಿದ್ದಾರೆ. ಅಲ್ಲಿ ಮೂರು ಬಣ ಇದೆ ಪಾಟೀಲ್ರೆ. ಒಂದು, ಈಗ ರಾಜ್ಯಾಧ್ಯಕ್ಷರು ಅಂದ್ರೆ ಪಕ್ಷದಲ್ಲಿ ಯಾರಿದ್ದಾರೆ, ಈಗ ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರದ್ದೊಂದು ಅಂತೇಳಿ ಇರೋ ಟಾಕು. ಮತ್ತೊಂದು ರೆಬಲ್ ಟೀಮ್ ಅಂತೇಳಿ ಓಪನ್ ಆಗಿದೆ. ಮತ್ತೊಂದು ತಟಸ್ಥ ಬಣ ಅಂತ ಇದೆ. ಎಲ್ಲರೂ ಹೋಗಿ ಹೈಕಮಾಂಡ್ಗೆ ಹೇಳಿದ್ದಾರೆ, ಹೌದು ಡಿಸಿಷನ್ ಮಾಡಿ ಅಂತೇಳಿ. ಡಿಸಿಷನ್ ಮಾಡಬೇಕಾಗಿರೋದು ಯಾರು? ಹೌದು, ನೀವು ಹೇಳಿದ್ದೆಲ್ಲವೂ ಕೂಡ ಆಗ್ಬೇಕು. ಮಾಡಬೇಕಾಗಿರೋದು ಯಾರು ಮಾಡಬೇಕು? ಅವರಿಗೆ
ಬಹುಶಃ ಇಲ್ಲಿಂದೆಲ್ಲ ನೋಡ್ಬಿಟ್ಟು ಈ ಬಣಬಡಿದಾಟ ಎಲ್ಲ ನೋಡ್ಬಿಟ್ಟು ಸಾಕಾಗ್ಬಿಟ್ಟು ಈ ಸಾವಾಸವೇ ಬೇಡ ಅಂತ ಈ ಕಡೆ ಗಮನ ಕೊಡ್ತಾ ಇಲ್ವೇನೋ ಅನ್ನೋ ಮಾತುಗಳು ಕೂಡ ಅದೇ BJP ನಾಯಕರೇ ಹೇಳ್ತಿದ್ದಾರೆ. ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈ ಕಡೆ ಒಂದು ಟೀಮ್ ಹೋಗಿ ವಿರುದ್ಧವಾಗಿ ನಿಲ್ತಾರೆ, ಈ ಕಡೆ ಹೋಗಿ ಹಂಗಲ್ಲ ಹಿಂಗೆ ಅಲ್ಲಿ ಸ್ಪಷ್ಟನೆ ಕೊಡ್ತಾರೆ. ಈಗ ಆಕ್ಷನ್ ತಗೊಂಡೇ ಇಲ್ಲ ಅಂತನೂ ಅಲ್ಲ. ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಹೌದಲ್ವಾ? ಆಯ್ತಲ್ವಾ? ಆಗಿರೋದೇ ಅಲ್ವಾ ಇದು? ಹೈಕಮಾಂಡ್ ತೆಗೆದುಕೊಂಡಂತ ಆಕ್ಷನ್ ಇದು. SP ಸೋಮಶೇಖರ್, ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಇವೆಲ್ಲ ತೆಗೆದುಕೊಂಡಿದ್ದು ಯಾರು? ಹೈಕಮಾಂಡ್ ತೆಗೆದುಕೊಂಡಂತ ಆಕ್ಷನ್. ಆದ್ರೆ 1, 2, 3 ಆದ್ರೆ ಸಮಸ್ಯೆ ಇತ್ಯರ್ಥ ಮಾಡ್ಬೋದು ಪಾಟೀಲ್ರೆ. 300 ಸಮಸ್ಯೆ ಮುಂದಿಟ್ಟಿರುವಾಗ ಯಾವ್ದು ಇತ್ಯರ್ಥ ಮಾಡ್ತೀರಿ, ಯಾವ್ದು ಬಿಡ್ತೀರಿ ಅನ್ನೋದು ದಿಲ್ಲಿ ಮೂಲಗಳು ಹೇಳ್ತಾ ಇರುವಂತದ್ದು. ಇದು ದಿಲ್ಲಿ ಹೈಕಮಾಂಡ್ ಯಾಕೆ ಇದ್ರ ಬಗ್ಗೆ ಒಂದೊಂದು ಪರ್ಟಿಕ್ಯುಲರ್ ಒಂದೊಂದು ಜಿಲ್ಲೆಗೆ ಹೋದ್ರೆ ನಿಮಗೆ ಇದೆಯಲ್ಲ, ಇದು ನಾ ಹೇಳ್ದಲ್ಲ. ಬಹುಶಃ ಈಗ ಇವರು ಒಂದು ಸಮಸ್ಯೆನೇ ಈಸಿಯಾಗಿ ತಗೊಂಡಿದ್ದಕ್ಕೆ ಅಥವಾ ಕೇರ್ ಮಾಡದೇ ಇದ್ದಕ್ಕೆ ಆ ಒಂದು ಈಗ 300 ಆಗಿರ್ಬೇಕು. ಕರೆಕ್ಟ್. ಆ 300 ಈಗ ಅದು 3000 ಆಗುತ್ತೆ. ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಇವ್ರು ಹಿಂಗೆ ಬಿಟ್ಕೊಂಡು ಹೋದ್ರೆ ಅದೇನು ಈಗ ಆಟೋಮೆಟಿಕ್ಲಿ ಯಾವ್ದಾದ್ರು ಕಡಿಮೆ ಆಗುತ್ತಾ? ಈಗ ನೋಡಿದ್ರೆ ಕಡಿಮೆ ಆಗೋದಾಗಿದ್ರೆ ಈಗ 2 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಈಗ ಲೋಕಸಭಾ ಎಲೆಕ್ಷನ್ ಆಗಿ 2 ವರ್ಷ ಆಯ್ತಲ್ಲ ಪಾಟೀಲ್ರೆ. ಮುಗಿಯೋದಾಗಿದ್ರೆ ಮುಗಿಬೇಕಿತ್ತು. ನೋಡಿ ಮೊನ್ನೆ ಕ್ರಾಸ್ ವೋಟಿಂಗ್ ಆಗ್ತಿದ್ದ ಹಾಗೆ ಭಗವಂತ ಖೂಬ್ ಅವರಿಗೆ, ಈಗ ಬೇರೆಯವರೆಲ್ಲ ಮರ್ತಿರ್ತಾರೆ, ಭಗವಂತ ಖೂಬ್ ಅವ್ರು ಮರ್ತಿರಲ್ವಲ್ಲ, ಅವ್ರು ಸೋತಿರ್ತಾರಲ್ಲ, ಅವ್ರಿಗೆ ನೆನಪಾಯ್ತು. ಕ್ರಾಸ್ ವೋಟಿಂಗ್ ಆಗ್ತಿದ್ದಂಗೆ ಲೆಟ್ರ್ ಬರೆದ್ರು. ಅವಾಗ ಒಂದ್ಸತಿ ಲೆಟ್ರ್ ಬರೆದು ಅವ್ರು ದೂರು ಕೊಟ್ಟು ಎಲ್ಲ ಆಗಿ 10 ಸಭೆ ಆದ್ಮೇಲೆ ಸುಮ್ಮನಾಗಿದ್ರು. ಯಾವಾಗ ವಿಷಯ ಸಿಕ್ತೋ ಅದನ್ನ ಮೇಲೆ ಎತ್ಕೊಂಡ್ರು. ಹಿಂಗಾಗಿ ಅಲ್ಲಿದ್ದೇ ಇರುತ್ತೆ ಸ್ಟೋರೀಸ್. ಈಗ ಅಡ್ಡ ಮತದಾನ ಮಾಡಿದವರು ನಮ್ಮ ಅಕ್ಕಪಕ್ಕನೇ ಇದ್ದಾರೆ, ನನ್ನ ಕ್ಷೇತ್ರದ ಅಕ್ಕಪಕ್ಕನೂ ಇದ್ದಾರೆ, ಅಂತವ್ರು ನೀವು ಸುಮ್ಮನೆ ಬಿಡಬೇಡಿ ಅಂತ ಹೇಳ್ದಂಗಿದೆ ಖೂಬಾ ಅವರು. ಅದು ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳ್ತಾರೆ, ಈಗ ಅಕ್ಕಪಕ್ಕ ಅವ್ರ ವಿಷಯ ಅಷ್ಟೇ ಅಲ್ಲ, ಅವರು ಅದಕ್ಕೆ ಪೀಟಿಗೆ ನೀವು ಹಾಕ್ದಂಗೆ ಅವ್ರನ್ನ ಪೀಟಿಗೆ ಹಾಕಿದ್ದಾರೆ. ಏನ್ ಗೊತ್ತಾ? ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅಂತ ನೀವು ಕೇಳ್ತೀರಿ ಅಂತೇಳಿ ಪಾಟೀಲ್ರೆ, ನಾವು ಉತ್ತರನ ರೆಡಿ ಇಟ್ಕೊಂಡಿದ್ದೆ. ನೀವು ಕೇಳ್ತಿರಲ್ಲ ಯಾರು ಕ್ರಾಸ್ ವೋಟ್ ಮಾಡಿದವ್ರು ಯಾರು ಅಂತ ಕೇಳ್ತೀರಿ. ನೆಕ್ಸ್ಟ್ ಅಲ್ಲ, ಈಗ ಖೂಬಾ ಅವರು 2024 ವಿರೋಧ ಮಾಡಿದವರು ಅಂತ ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ಅಂಡರ್ಸ್ಟುಡ್. ಅವರಿಗೆ ಪಾರ್ಟಿಯವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಅದು ಹೆಂಗ್ ಹೇಳ್ತೀರಿ? ಈಗ ನೀವು ಹೆಂಗ್ ಹೇಳ್ತೀರಿ? ನಮ್ ಗುಸುಗುಸು ಗೋವಿಂದಣ್ಣನ ಏನಂದ್ರೆ ಗೊತ್ತಾ? ನಿಮ್ ಗುಸುಗುಸು ಸ್ಟ್ರಾಂಗ್ ನೆಟ್ವರ್ಕ್ ನಮ್ದು ನೆಟ್ವರ್ಕ್ ಇದ್ರು ಕೂಡ ಅಧಿಕೃತವಾಗಿ ಹೇಳ್ಬೋದಲ್ಲ. ನೀವು ಸತ್ಯ ಶೋಧನಾ ಸಮಿತಿಯೇ ಕೊಟ್ಟಿಲ್ಲ. ಈಗ ಗೋವಿಂದಣ್ಣ ಅವ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಳಲ್ಲ ಅಂತೀರಿ, ನಾವೇ ಹೇಳ್ಬೋದು. ಪಾಟೀಲ್ ಒಂದೇ ಒಂದ್ ಮಾತು, ಈಗ ಒಂದ್ ಮಾತಿದೆ, ರವಿ ಕಾಣದನ್ನು ಕವಿ ಕಂಡ ಅಂತೇಳಿ. ಶ್ರೀಪಾದ್ ಅವ್ರು ಕಂಡಿದ್ದಾರೆ. CT ರವಿ ಅವರು ಕಾಣದನ್ನು ಶ್ರೀಪಾದ್ ಅವ್ರಿಗೆ ಕಂಡಿದ್ದಾರೆ ಅಂತ ಆಯ್ತು. ಹಂಗಲ್ಲ, ಈಗ ನೀವು ಕೆಲವೊಂದ್ಸರಿ ನಾವೇನಾರ ಕೇಳಿದಾಗ ಅದನ್ನೆಲ್ಲ ಬಿಟ್ಕೊಡಲ್ಲ ಪಾಟೀಲ್ರೆ ಅಂತ ಹೇಳ್ತಿರ್ತೀರಿ. ನಾವ್ಯಾಕೆ ಬಿಟ್ಕೊಳ್ಳೋಣ ನಿಮ್ಗೆ? ಅದ್ ನಾವೆಲ್ಲ ಹೇಳೋದು ಅವರು, ನಮ್ ಗೋವಿಂದಣ್ಣವರು. ಅದನ್ನ ನಾವು ನಿಮ್ ಮುಂದೆ ಇಡ್ತೀವಿ ಅಷ್ಟೇ ಪಾಟೀಲ್ರೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ನೋಡೋಣ. ಹಂಗಿದ್ರೆ ಸದ್ಯಕ್ಕೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ನಾವೀಗ 2ನೇ ಸ್ಟೋರಿ ಹೋಗೋಣ, ಏನಂತೀರಿ? ಖಂಡಿತ. ಎಸ್. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಬರೀ ಮಂತ್ರಿ ಯಾರಾಗ್ತಾರೆ ಅನ್ನೋ ಚರ್ಚೆ ಆಯ್ತು. ಆದರೆ ಇಡೀ ಸದನವನ್ನ ನಿಯಂತ್ರಿಸಬೇಕಾದ ಸಭಾಧ್ಯಕ್ಷರ ಸ್ಥಾನಕ್ಕೆ ಯಾರು ಬರ್ತಾರೆ, ಅಂದ್ರೆ ಸ್ಪೀಕರ್ ಯಾರಾಗ್ತಾರೆ ಅಂತ. ಅಸಲಿಗೆ ಕ್ವೀನ್ಸ್ ರೋಡಿನ ಕಚೇರಿಯಲ್ಲಿ ಕಾವು ಪಡೆದಿರೋ ಚರ್ಚೆಯೇ ಇದು ಅಂತ ಬಂದ ಗೋವಿಂದಣ್ಣ ತಂದ ಗುಸುಗುಸು ಸುದ್ದಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದು ನಮ್ಮ ಒಳನೋಟ ಕಂಡಿದೆ. ನೋಡ್ಕೊಂಬನ್ನಿ. ಎಲ್ರ ಬಾಯಲ್ಲೂ ಒಂದೇ ಮಾತು, ಯಾವ MLA ಮಿನಿಸ್ಟರ್ ಆಗ್ತಾರೆ ಅಂತ. ಆದ್ರೆ ಈ MLAಗಳನ್ನ ಮಿನಿಸ್ಟರ್ಗಳನ್ನೆಲ್ಲ ಕಂಟ್ರೋಲ್ ಮಾಡೋ, ಸದನವನ್ನೇ ಹಿಡಿತದಲ್ಲಿ ಇಟ್ಕೊಳ್ಳೋ ಸ್ಪೀಕರ್ ಕುರ್ಚಿಯಲ್ಲಿ ಯಾರು ಬಂದು ಕೂರ್ತಾರೆ ಅನ್ನೋದನ್ನ ಯಾರು ಯೋಚನೆ ಮಾಡ್ತಿಲ್ಲ. ಆದ್ರೆ ಮುಂದೆ ಪಾಲಿಟಿಕ್ಸ್ ನಲ್ಲಿ ಈ ಕುರ್ಚಿ ಕಡೆಯೇ ಎಲ್ಲರ ಕಣ್ಣು ಹೋದ್ರೂ ಹೋಗ್ಬಹುದು ಅಂತ ಸ್ವಲ್ಪ ದೊಡ್ಡ ವಿವರಣೆಯನ್ನೇ ಕೊಡುತ್ತಾ ಕಾಲಿಟ್ರು ನಮ್ ಗೋವಿಂದಣ್ಣ ಕಾಲಿಟ್ರು ಅಂದ್ರೆ ನಾವು ಖಾಲಿ ಕೈ ಕೂರೋ ಪ್ರಶ್ನೆನೇ ಇಲ್ಲ, ಸಿಕ್ತು ಸುದ್ದಿನೇ ಅಂತ ಅರ್ಥ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸದ್ಯ ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಆಗಸ್ಟ್ 6ನೇ ತಾರೀಕಿನಿಂದ ಅಧಿವೇಶನ ಅಂತ ಘೋಷಿಸಿದ್ದು ಆಗಿದೆ. ಆದ್ರೆ ಮಂತ್ರಿಯಾಗಿರೋ UT ಖಾದರ್ ಸ್ಥಾನಕ್ಕೆ ಹೊಸದಾಗಿ ಯಾರು ಸ್ಪೀಕರ್ ಆಗಿ ಬರ್ತಾರೆ? ಸದ್ಯ ಕಾಂಗ್ರೆಸ್ ಕಾರಿಡಾರ್ನಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಎನ್ನುತ್ತಿವೆ ಮೂಲಗಳು. ಹಾಗಾದ್ರೆ ಆ ಸಭಾಧ್ಯಕ್ಷರ ಸ್ಥಾನಕ್ಕೆ ಈಗ ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಅಂದ್ರೆ, ಅದೇ ಮೂಲಗಳ ಪ್ರಕಾರ ಮಾಜಿ ಸಚಿವ ದಿನೇಶ್ ಗುಂಡೂರಾವ್, HK ಪಾಟೀಲ್ ಹಾಗೆ TB ಜಯಚಂದ್ರ ಅವರ ಹೆಸರು ಚಾಲ್ತಿಯಲ್ಲಿದೆ. UT ಖಾದರ್ ಈ ಸ್ಥಾನ ಅಲಂಕರಿಸಿರುವ ಮೊದಲೇ ಮಾಜಿ ಸಚಿವ RV ದೇಶಪಾಂಡೆ ಅವರ ಹೆಸರು ಈ ಸ್ಥಾನಕ್ಕೆ ಪ್ರಸ್ತಾಪ ಆಗಿತ್ತು. ಆದ್ರೆ ಸ್ವತಃ ದೇಶಪಾಂಡೆ ಆಗ ನಿರಾಕರಿಸಿದ್ರು ಅನ್ನೋದು ಮೂಲಗಳ ಖಚಿತ ಮಾಹಿತಿ ಆಗಿತ್ತು. ಈಗ HK ಪಾಟೀಲ್ರು ಮತ್ತೆ ಸಚಿವರಾಗುವ ಪ್ರಯತ್ನದಲ್ಲಿದ್ದಾರೆ. TB ಜಯಚಂದ್ರ ಅವರು ಈಗಾಗಲೇ ದಿಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದಾರೆ. ಹೀಗಾಗಿ ಈಗ ದಿನೇಶ್ ಗುಂಡೂರಾವ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ.
ಈ ಮೂವರ ಪೈಕಿ ಯಾರು ಸಭಾಧ್ಯಕ್ಷರಾದ್ರೂ ಅಚ್ಚರಿ ಇಲ್ಲ. ಇವರಿಷ್ಟೇ ಅಲ್ಲದೆ ಯಾರಾದರೂ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಸಭಾಧ್ಯಕ್ಷರ ಸ್ಥಾನಕ್ಕೆ ಬಂದರೂ ಬರಬಹುದು ಅನ್ನೋದು ಅದೇ ಕ್ವಿನ್ಸ್ ರೋಡಿನ ಕಚೇರಿಯ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ. ನೋಡಿ, ಈಗ ಮೊದಲು ಸ್ಪೀಕರ್ ಆಗಿದ್ದವರು ಯಾರು? ಯು ಟಿ ಖಾದರ್ ಅಂತೂ ಫಸ್ಟ್ ರೌಂಡಲ್ಲೇ ಈಗ ಮಿನಿಸ್ಟರ್ ಆಗ್ಬಿಟ್ರು. ನೆಕ್ಸ್ಟ್ ಯಾರು ಹಾಗಿದ್ರೆ? ವಿಧಾನಸಭೆಗೆ ಸಭಾಧ್ಯಕ್ಷರಾಗೋದು ಯಾರು ಅನ್ನುವಂತಹ ಪ್ರಶ್ನೆ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಸಭಾಧ್ಯಕ್ಷರ ಸ್ಥಾನದ ರೇಸ್ನಲ್ಲಿ ಮೂವರ ಹೆಸರಿದೆ. ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಮಾಜಿ ಸಚಿವ HK ಪಾಟೀಲ್ ಅವರ ಹೆಸರು ಕೂಡ ರೇಸಲ್ಲಿದೆ. ಇದರ ಜೊತೆಗೆ ದೆಹಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ ಅವರು ಕೂಡ ರೇಸಲ್ಲಿದ್ದಾರೆ. ಇವರೇನಾದರೂ ಸ್ಪೀಕರ್ ಆಗಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಹಿಂದೆ ಬೇಡ ಅಂತ ಹೇಳಿದ ದೇಶಪಾಂಡೆ ಈಗ ಸ್ಥಾನವನ್ನು ಅಲಂಕರಿಸ್ತಾರ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ನಮ್ಮ ಹಳಿಯಾಳ MLA ಅವರು RV ದೇಶಪಾಂಡೆ ಅವರು. ಸೊ ಅಂತಿಮವಾಗಿ ಯಾರು ಸ್ಪೀಕರ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಈ ಸ್ಪೀಕರ್ ಸ್ಥಾನಮಾನದ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳು ಅವಾಗ ಆಗ್ತಾ ಇರುತ್ತೆ. ಈಗ ರೇಸ್ನಲ್ಲಿ ಇದ್ದವರು ಇಷ್ಟು ಜನ, ಅಂತಿಮವಾಗಿ ಯಾರನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನೋಡೋಣ ನಮ್ಮ ವೀರೇಂದ್ರ ಅವರು ಈ ಬಗ್ಗೆ ಏನು ಹೇಳ್ತಾರೆ. ಗೋವಿಂದಣ್ಣ ಅವರು ಏನಾದರೂ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಕೇಳೋಣ. ವೀರೇಂದ್ರ, ಬಹುಶಃ ನನಗನ್ಸುತ್ತೆ ಈಗ ರೇಸ್ನಲ್ಲಿದ್ದಾರೆ ಅನ್ನೋದಕ್ಕಿಂತ ಇವ್ರು ಯಾರಿಗೂ ಈಗ ಆತ್ಮತೃಪ್ತಿ, ಆತ್ಮಸಂತೋಷ ಅಂತ ಹೇಳ್ತಾರಲ್ಲ, ಸಂಪೂರ್ಣ ಆತ್ಮಸಂತೋಷದಿಂದ ನಾನು ಒಪ್ಕೊಂಡೇ ಸ್ಪೀಕರ್ ಆಗ್ತಾ ಇದ್ದೀನಿ ಅಂತ ಬಹುಶಃ ಯಾವ ರಾಜಕಾರಣಿಯೂ ಹೇಳಿಕ್ಕಿಲ್ಲ. ಏನಂತೀರಿ? ನಿಮಗೆ ಬಗ್ಗೆ ಅನುಭವ ಇದೆ, ರಾಜಕೀಯ ವರದಿ ಮಾಡಿದವ್ರು ನೀವು. ಯಾರಾದರೂ ಮನಸ್ಸಿನಿಂದ ಒಪ್ಕೊಂಡು ಸ್ಪೀಕರ್ ಆಗೋದಕ್ಕೆ ರೆಡಿ ಇರ್ತಾರಾ? ಪಾಟೀಲ್ರೇ, ವಿಧಾನಸಭೆಯ ಸಭಾಧ್ಯಕ್ಷರ ಸ್ಥಾನ ಹಾಗೂ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ಸ್ಥಾನ ಎರಡೂ ಇದೆಯಲ್ಲ, ಸಂವಿಧಾನಾತ್ಮಕ ಹುದ್ದೆ ಅದು. ಹೌದು. ನೀವು ನೋಡ್ಲಿಕ್ಕೆ ಹೋದ್ರೆ ಶಾಸಕ, ಮಂತ್ರಿ, ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡ ಸ್ಥಾನ ಅದು. ಅಲ್ಲ, ಕರೆಕ್ಟ್. ನೀವು ಸಂವಿಧಾನಾತ್ಮಕವಾಗಿ ನಾನು ಹೇಳ್ತಿರೋದು ಅಂದ್ರೆ, ನೀವು ಹೇಳಿದ ಪಾಯಿಂಟಿಗೆ ಬರ್ತೀನಿ ನಾನು. ನೀವು ಹೇಳಿದ ನನಗೆ ಕ್ಯಾಚ್ ಆಗಿದೆ, ನೀವು ಹೇಳಿದ ಲೈನ್ಗೆ ಬರ್ತೀನಿ ನಾನು. ಬಟ್ ಆಕ್ಚುಲಿ ಅಂದ್ರೆ ನಾನು ಫಸ್ಟ್ ಅಕಾಡೆಮಿಕ್ ಹೇಳ್ತಾ ಇದ್ದೀನಿ, ನಿಮಗೆ ಪ್ರಾಕ್ಟಿಕಲಿಗೆ ಬರ್ತೀನಿ. ನೀವು ಭಾಳ ಡೈರೆಕ್ಟ್ ಪ್ರಾಕ್ಟಿಕಲಿಗೆ ಬಂದ್ಬಿಡ್ತೀರಿ. ಹೌದು. ನಾವು ಅಕಾಡೆಮಿಕ್ ಬಿಟ್ಟು ಹೋಗಂಗೇ ಇಲ್ಲ ಪ್ರಾಕ್ಟಿಕಲ್ಗೆ. ಸೊ ಅಕಾಡೆಮಿಕಲಿ ನೀವು ನೋಡೋಕೆ ಹೋದ್ರೆ ನಿಮಗೆ ಸಂವಿಧಾನದಲ್ಲಿ ಆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಇದ್ರು ಆ ಸ್ಥಾನವನ್ನು ಅಲಂಕರಿಸೋದೇ ಬಹಳ ದೊಡ್ಡ ಗೌರವ ಅಂತ ಹೇಳಿ ಆ ಸ್ಥಾನ ಅಲಂಕರಿಸಿದವರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಆದರೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ? ಇತ್ತೀಚೆಗೆ ನೀವು ನೋಡ್ತಾ ಇದ್ರಿ, ಲಾಬಿ ಅಂತ ನೋಡ್ತೀರಿ, ಮಂತ್ರಿ ಸ್ಥಾನಕ್ಕೆ ಲಾಬಿ ಅಂತ ನೋಡ್ತೀರಿ, ಹೌದಾ? ಅದ್ರಲ್ಲಿ ಕ್ಯಾಬಿನೆಟ್ ಮಂತ್ರಿ ಆದರೂ ಆಗಲಿ, ಇಲ್ಲ ರಾಜ್ಯ ಸಚಿವ ದರ್ಜೆ ಆದರೂ ಆಗಲಿ, ಮಂತ್ರಿ ಆಗಬೇಕು ಅನ್ನೋಂಥ ಪ್ರಯತ್ನಗಳು ನಿರಂತರವಾಗಿ ಚಾಲ್ತಿಯಲ್ಲಿರುತ್ತೆ. ಎಲ್ಲಾದರೂ ನೀವು ಸ್ಪೀಕರ್ ಸ್ಥಾನಕ್ಕಾಗಿ ಲಾಬಿ ಅಂತ ನೋಡಿದ್ದೀರಾ? ಸಭಾಧ್ಯಕ್ಷರ ಹುದ್ದೆಗಾಗಿ ಲಾಬಿ, ಹೈಕಮಾಂಡ್ ಮೇಲೆ ಒತ್ತಡ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ, ಸ್ವಾಮೀಜಿಗಳು ಬಂದು ಇವ್ರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಿ ಅಂತ ಮನವಿ ಕೊಟ್ಟರು. ಯಾರು? ಮುಸ್ಲಿಂ ಧರ್ಮಗುರುಗಳು ಬಂದು ಇವ್ರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಿ ಅಂತಲಿ ಮನವಿ ಕೊಟ್ಟರು. ಸಭಾಧ್ಯಕ್ಷರನ್ನಾಗಿ ಮಾಡುವಂತೆ ಹೋರಾಟ, ಪ್ರತಿಭಟನೆ. ನಮ್ಮ ಗುಸುಗುಸು ಗೋವಿಂದಣ್ಣವ್ರು ಭಾಳ ಇಡೀ ರಾಜ್ಯ ಎಲ್ಲ ಓಡಾಡಿ ನೋಡಿದ್ದಾರೆ. ಎಲ್ಲರೂ ಹಿಂಗೊಂದು ಪ್ರತಿಭಟನೆ ಆಗುತ್ತಾ ಅಂತ ಎಲ್ಲೂ ಸಿಕ್ಕಿಲ್ಲ ಪಾಟೀಲ್ರೆ. ಇಷ್ಟೇ ಸಾಕಲ್ಲ ನೀವು ಹೇಳಿ ಪ್ರಾಕ್ಟಿಕಲ್ ಪಾಯಿಂಟಿಗೆ? ಇದಕ್ಕಿಂತ ಎಕ್ಸಾಂಪಲ್ ಬೇಕಾ? ನನ್ನ ಮೂಲ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಅದೇ, ಈಗ ನನ್ನನ್ನು ಸ್ಪೀಕರ್ ಮಾಡಿ ಅಂತ ಯಾರಾದರೂ ದುಂಬಾಲು ಬೀಳ್ತಾರಾ? ಸಾಧ್ಯ ಇಲ್ಲ. ಸೊ ರೇಸ್ನ ಪ್ರಶ್ನೆ ಬರ್ಲಿಕ್ಕಿಲ್ಲ ಇಲ್ಲಿ. ಈಗ ಓಡಾಡ್ತಾ ಇರೋ ಹೆಸರು ದಿನೇಶ್ ಗುಂಡೂರಾವ್, HK ಪಾಟೀಲ್ ಅವರು, RV ದೇಶಪಾಂಡೆ ಅವರು, ಇವ್ರ ಎಲ್ಲರ ಹೆಸರು ಓಡಾಡ್ತದೆ, TB ಜಯಚಂದ್ರ. ಸೊ ಹೈಕಮಾಂಡ್ ಏನಾದರೂ ಇಷ್ಟು ಜನರಲ್ಲಿ ಒಬ್ಬರನ್ನ ಫೈನಲ್ ಮಾಡಿದ್ರೆ ಅವರು ಒಪ್ಕೊಳ್ಳೇಬೇಕು ಅಂತ. ದಿನೇಶ್ ಈಗ ರೇಸ್ ಅಂತ ಯಾವಾಗ ಬರುತ್ತೆ? ಇವರಲ್ಲಿ ಕಾಂಪಿಟೇಷನ್ ಇದೆ ಅಂತಂದಾಗ. ಸೊ ಇವ್ರು ಯಾರು ಕಾಂಪಿಟೇಷನ್ ಇಲ್ಲ, ಐ ಗೆಸ್. ಈಗ ಹೈಕಮಾಂಡ್ ಇವ್ರ ಹೆಸರನ್ನ ತಗೊಂಡಿದೆ, ಇಂಥವ್ರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿದ್ರು ಅಂತಂದ್ರೆ ಅವರು ಮುಲಾಜಿಲ್ದಂಗೆ ಒಪ್ಕೋಬೇಕು, ಅಥವಾ ಬೇರೆ ದಾರಿ ಇಲ್ಲದೆ ಒಪ್ಕೋಬೇಕಾಗತ್ತೆ. ಸೊ ಈಗ ಯಾರು ಒಪ್ಕೋತಾರೆ ಅನ್ನುವಂಥದ್ದು ಪ್ರಶ್ನೆ ಆದ್ರೆ, ಈಗ ಸ್ಪೀಕರ್ ಇಸ್ ನಥಿಂಗ್ ಬಟ್ ನಿಮಗೆ ಮಂತ್ರಿ ಆದ್ರೆ ಇಲಾಖೆ ಇರುತ್ತೆ, ಕೆಲಸ ಮಾಡಬಹುದು, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಬಿಟ್ರೆ ಬೇರೆ ರೀತಿಯ ಅನುಕೂಲಗಳು ಇವ್ರಿಗೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಸೊ ಇದರ ಅರ್ಥ ಅವ್ರಿಗಾಗಿ ನನಗ್ ಬೇಡ ಅಂತ ಹಿಂದೇಟ್ ಹಾಕ್ತಾರ ಅಂತ. ಈಗ ಪಾಟೀಲ್ರೆ, ನೀವು ರೇಸು ಅನ್ನೋ ಉದಾಹರಣೆ ಕೊಟ್ಟಿದ್ದೀರಿ, ನಾನು ಅಲ್ಲಿಗೆ ಬರ್ತೀನಿ. ರೇಸಿನ ಉದಾಹರಣೆಯಲ್ಲೇ ಹೇಳ್ಬೇಡೋಣ. ಈಗ ರೇಸು, ಈಗ ಇಲ್ಲಿ ರೇಸ್ ಕೋರ್ಸ್ ರೋಡ್ ಅಂತ ಒಂದಿದೆ, ಅಲ್ಲಿ ರೇಸ್ ಕೋರ್ಸ್ ಇದೆ, ಹೌದಾ? ಅಲ್ಲಿ ವರ್ಷಕ್ಕೊಂದ್ಸರಿ ಡರ್ಬಿ ಅವಾಗ ನಡೆಯುತ್ತೆ, ಡರ್ಬಿ ಅಂತ. ಈ ರೇಸ್ ನಡೆಯುತ್ತೆ, ಕುದುರೆಗಳ ರೇಸ್ ಅವಾಗ ನಡೀತಾ ಇರುತ್ತೆ ಬಿಡಿ. ಡರ್ಬಿ ಅನ್ನೋದು ಅದಕ್ಕೊಂದು ವರ್ಲ್ಡ್ ಕಪ್ ಇದ್ದಂಗೆ, ಆಯ್ತಾ? ಅಲ್ಲಿ ಜಾಕಿಗಳಿರ್ತಾರೆ, ಕುದುರೆ ಓಡಿಸೋರು. ಹೌದು. ಕುದುರೆಗಳ ಲಾಯಕ್ಕೆ ಹೋದರೆ 10 ಕುದುರೆ ಇರುತ್ತೆ. ಆ ಕುದುರೆಗಳು ಅವೇ ಬಂದು ನಿಂತ್ಕೊಳ್ಳಲ್ಲ ರೇಸಿಗೆ. ಈ ಜಾಕಿ ತಗೊಂಡೋಗಿ 10ರಲ್ಲಿ ಒಂದನ್ನು ತಗೊಂಡೋಗಿ ಬಿಡ್ತಾನೆ. ಇದನ್ನು ತಗೊಳ್ಳೋಣ ಅಂತೇಳಿ. ಇಲ್ಲೂ ಅಷ್ಟೇ, ಸಭಾಧ್ಯಕ್ಷ ಸ್ಥಾನಕ್ಕೆ ನಾವು ರೇಸಿಗೆ ಅಂತಿರೋದಲ್ಲ, ಯಾರಾದ್ರೂ ಒಬ್ರನ್ನ ತರಲೇಬೇಕಲ್ಲ, ಅವ್ರ ರೇಸಿಗೆ ಇಳಿಸೋದು, ಅವ್ರ ಹೆಸರನ್ನ ಬಿಡೋದಿದು. ಇವ್ರನ್ನೆಲ್ಲ ಹೆಸರು ಬಿಟ್ಟಿರೋದಿದೆಯಲ್ಲ, ಅವರಾಗಿ ನಾವಾಗ್ತೀವಿ ಅಲ್ಲಿ ಬಂದಿರೋದು ಅಲ್ವೇ ಅಲ್ಲ ಪಾಟೀಲ್ರೆ, ಅಲ್ವಾ? ಕರೆಕ್ಟ್. ಹಂಗೆ ಈಗ ನೀವು ರೇಸ್ ಕೋರ್ಸಲ್ಲಿ ಹೆಂಗೆ ಕುದುರೆಗಳನ್ನ ಜಾಕಿ ತಗೊಂಬಂದು ಬಿಡ್ತಾನಲ್ಲ, ಅವ್ರನ್ನ 10 ಇರುತ್ತೆ, 3 ಸೆಲೆಕ್ಟ್ ಮಾಡ್ಕೊತಾನೆ, ಅದ್ರಲ್ಲಿ 1 ಫೈನಲ್ ಮಾಡ್ತಾನೆ. ಇದು ರೇಸ್ ಕೋರ್ಸು. ಇಲ್ಲಿ ಬರೋಣ, ಅದಕ್ಕೂ ಸಂಬಂಧ ಇಲ್ಲ. ಇದು ಸಭಾಧ್ಯಕ್ಷರ ಸ್ಥಾನ. ಸಭಾಧ್ಯಕ್ಷರ ಸ್ಥಾನಕ್ಕೆ
ಯಾರನ್ನ ತರಬೇಕು ಅನ್ನೋದೊಬ್ಬನ ತರಲೇಬೇಕಲ್ಲ ಪಾಟೀಲ್ರೇ. ಹೌದು. ಮುಖ್ಯಮಂತ್ರಿಗಳಿಗೂ ಅನಿವಾರ್ಯ, ಹೈಕಮಾಂಡ್ಗೂ ಅನಿವಾರ್ಯ. ಅವ್ರು ಬಿಡ್ತಾರೆ. ಈಗ ಎಚ್ ಕೆ ಪಾಟೀಲ್ರಿಗೆ ಕೇಳಿದ್ರೆ, ನಾನು ಫೋನ್ ಮಾಡಿದ್ದೆ ಎಚ್ ಕೆ ಪಾಟೀಲ್ರಿಗೆ, ಸರ್ ಏನು ನಿಮ್ಮ ಹೆಸರು ಸಭಾಧ್ಯಕ್ಷರ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆಯಲ್ಲ ಅಂತೇಳಿ. ಇಲ್ಲಪ್ಪ, ಹೈಕಮಾಂಡಿಂದ ನನಗೇನು ಹೇಳಿಲ್ಲ, ಮಂತ್ರಿ ಸ್ಥಾನಕ್ಕಂತೂ ಇನ್ನೂ ಫೋನ್ ಬಂದಿಲ್ಲ. ಅಂದರೆ ಅವ್ರು ಕಾಯ್ತಾ ಇರೋದು ಯಾವುದಕ್ಕೆ? ಓಕೆ, ಮಂತ್ರಿ ಸ್ಥಾನಕ್ಕೆ. ಕ್ಲಿಯರ್. ಸೊ ಇಷ್ಟರ ಮಟ್ಟಿಗೆ ಮಂತ್ರಿ ಸ್ಥಾನ ಬೇಕಾಗಿದೆ. ಹಾಗೂ ಸಭಾಧ್ಯಕ್ಷರ ಸ್ಥಾನ ಬರೀ ಎಚ್ ಕೆ ಪಾಟೀಲ್ರು, ಟಿ ಬಿ ಜಯಚಂದ್ರ ಅಂತೇಳಿ ಅಲ್ಲ, ಮೇಲ್ನೋಟಕ್ಕೆ ಹೊರನೋಟಕ್ಕೆ ಯಾವ್ದು ಬೇಕು ಕೇಳಿದ್ರೆ ಅದು ಬೇಕು ಅಂತ ಅವರಾಗಿ ಹೇಳಲ್ಲ. ಇಷ್ಟೇ. ಹಂಗಾರೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದೆ. ನೋಡೋಣ ಯಾರು ಆಗ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ. ಸೊ ಒಳನೋಟದಲ್ಲಿ ಇವತ್ತು ಇಷ್ಟೆಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಖುಬಾ ಅವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಆಗಿರೋ ವಿಚಾರಗಳನ್ನು ಬಿಜೆಪಿಯ ರಾಜ್ಯ ನಾಯಕರು ಎಷ್ಟು ಸೀರಿಯಸ್ ಆಗಿ ತಗೊಂಡು ಇನ್ನು ಮುಂದೆ ಆದರೂ ಕ್ರಮ ತಗೋತಾರಾ ಅಥವಾ ಆತ್ಮಾವಲೋಕನ ಮಾಡ್ಕೊಳ್ತಾರ ಅನ್ನೋಂಥ ವಿಚಾರ ಒಂದಾದರೆ, ಈ ಕಡೆ ಸ್ಪೀಕರ್ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಯಾಗಿ ಉಳಿದಿದೆ. ಆದಷ್ಟು ಬೇಗ ಉತ್ತರ ಸಿಗುತ್ತಾ? ಆ ಉತ್ತರ ಸಿಕ್ಕರೆ ಮತ್ತೆ ಇದೇ ಒಳನೋಟದಲ್ಲಿ ಆ ಉತ್ತರವನ್ನು ನಿಮಗೆ ಹೇಳ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.